ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟವಾದ ಬಳಿಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೈ ಅಲರ್ಟ್ ಹೇಗಿದೆ ಎನ್ನುವಂತ ಬಗ್ಗೆ ನಾವು ನಿಮ್ಗೆ ಈಗ ಈ ವರದಿಯಲ್ಲಿ ತಿಳಿಸ್ತಾ ಹೋಗ್ತೀವಿ, ಕೇಳಿ. ಹಾಗಾದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೈ ಅಲರ್ಟ್ ಮಾಡಲು ಕಾರಣ ಏನು ಎನ್ನುವಂತ ಬಗ್ಗೆಯೂ ಈ ವರದಿಯಲ್ಲಿ ಹೇಳ್ತೀವಿ. ಹೌದು ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏಷ್ಯಾದಲ್ಲೇ ನಂಬರ್ 1 ಕದಂಬ ನೌಕಾನೆಲೆ ಇದೆ. ಇದು ಭಾರತೀಯ ರಕ್ಷಣಾ ಸಂಸ್ಥೆಯ ಅಂಗಸಂಸ್ಥೆ. ಅದ್ರ ಜೊತೆಗೆ ಭಾರತೀಯ ತಟರಕ್ಷಕ ಪಡೆ ಇದೆ. ಹಾಗೆ ಇನ್ನೊಂದ್ ಕಡೆ ಹೋದ್ರೆ ವಜ್ರಕೋಶ ನೇವಲ್ ಬೇಸ್ ಇದೆ. ಅದ್ರ ಜೊತೆಗೆ ಕೈಗಾ ಅಣು ವಿದ್ಯುತ್ ಸ್ಥಾವರ ಇದೆ. ಹಾಗೆ ಸಾಕಷ್ಟು ಆಣೆಕಟ್ಟೆಗಳಿವೆ. ಇಷ್ಟೊಂದು ಸೂಕ್ಷ್ಮ ಪ್ರದೇಶಗಳು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕರಾವಳಿ ವ್ಯಾಪ್ತಿಯಲ್ಲಿ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ನಡೆದ ಸ್ಫೋಟದ ಬಳಿಕ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ವ್ಯಾಪ್ತಿಯಲ್ಲಿ, ಅದ್ರ ಜೊತೆಗೆ ಅರಬ್ಬಿ ಸಮುದ್ರದ ವ್ಯಾಪ್ತಿಯಲ್ಲಿ ಕೂಡ ಇಲ್ಲಿನ ಆಡಳಿತ ವ್ಯವಸ್ಥೆ ಹೈ ಅಲರ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಅದರಲ್ಲೂ ರಾಜ್ಯದ ಕರಾವಳಿ ಕಾವಲು ಪಡೆ ಪೊಲೀಸರು ಈಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ವ್ಯಾಪ್ತಿಯಲ್ಲಿ, ಅರಬ್ಬಿ ಸಮುದ್ರದ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಗಸ್ತನ್ನ ತಿರುಗ್ತಾ ಇದ್ದಾರೆ. ಹಾಗೆ ಭಾರತೀಯ ತಟರಕ್ಷಕ ಪಡೆ ಅಂದ್ರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ನವರು ಸಹಿತ ಅರಬ್ಬಿ ಸಮುದ್ರದ ವ್ಯಾಪ್ತಿಯಲ್ಲಿ ಗಸ್ತನ್ನ ತಿರುಗ್ತಾ ಇರುವಂತದ್ದು. ಯಾಕಪ್ಪ ಅಂದ್ರೆ ಇಲ್ಲಿ ಮೀನುಗಾರಿಕಾ ಬೋಟ್ಗಳು ಬರ್ತವೆ. ಇದು ಕೇವಲ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕರಾವಳಿ ಭಾಗದ ಮೀನುಗಾರಿಕಾ ಬೋಟ್ಗಳಷ್ಟೇ ಅಲ್ಲದೆ, ಹೊರ ರಾಜ್ಯದ ತಮಿಳುನಾಡು ಆಗಿರ್ಬೋದು, ಅದರ ಜೊತೆಗೆ ಕೇರಳ ಆಗಿರ್ಬೋದು, ಗೋವಾ ರಾಜ್ಯದ ಮೀನುಗಾರಿಕಾ ಬೋಟ್ಗಳು ಕೂಡ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ವ್ಯಾಪ್ತಿಯ ಪ್ರದೇಶದಲ್ಲಿ ಮೀನುಗಾರಿಕೆಯನ್ನ ಮಾಡ್ತಾ ಇರ್ತವೆ. ಸೊ ಈ ಹಿನ್ನೆಲೆಯಲ್ಲಿ ಮೀನುಗಾರರ ಬೋಟ್ಗಳ ತಪಾಸಣೆ ಕೂಡ ಇವತ್ತು ರಾಜ್ಯದ ಕರಾವಳಿ ಕಾವಲು ಪಡೆ ಪೊಲೀಸರಿಂದ ಆಗಿರ್ಬೋದು, ಅದೇ ರೀತಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಪೊಲೀಸರಿಂದ ನಡೀತಾ ಇರುವಂತದ್ದು. ಮೀನುಗಾರರ ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ನಡೀತಾ ಇದೆ. ಅದ್ರ ಜೊತೆಗೆ ಸಾಕಷ್ಟು ಐಲ್ಯಾಂಡ್ಗಳು ಇಲ್ಲಿ ಬರ್ತವೆ ಅರಬ್ಬಿ ಸಮುದ್ರದ ವ್ಯಾಪ್ತಿಯಲ್ಲಿ. ಈ ಐಲ್ಯಾಂಡ್ಗಳಲ್ಲಿ ಯಾರಾದ್ರೂ ಅಡುಗೆ ಕುಳಿತಿದ್ದಾರಾ, ಇದ್ರ ಬಗ್ಗೆಯೂ ಸಹಿತ ತಪಾಸಣಾ ಕಾರ್ಯವನ್ನ, ಪರಿಶೀಲನೆ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈ ಹಿಂದೆ ಮುಂಬೈ ದಾಳಿಯಾದ ಬಳಿಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಕಾವಲು ಪಡೆ ಪೊಲೀಸ್ ವಿಂಗ್ ಅನ್ನ ಹುಟ್ಟು ಹಾಕಲಾಯಿತು. ಅದ್ರ ಜೊತೆಗೆ ಇಂಡಿಯನ್ ಕೋಸ್ಟ್ ಗಾರ್ಡ್ ವಿಂಗ್ ಅನ್ನ ಹುಟ್ಟು ಹಾಕಲಾಯಿತು. ಅರಬ್ಬಿ ಸಮುದ್ರದ ವ್ಯಾಪ್ತಿಯಲ್ಲಿ ಹೆಚ್ಚಿನ ಭದ್ರತೆ ಒದಗಿಸಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಇಲ್ಲಿನ ಪೊಲೀಸರು ಹೆಚ್ಚಿನ ಮುತುವರ್ಜಿ ವಹಿಸಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಇಲ್ಲಿ ಮುಖ್ಯವಾಗಿ ಭಾರತೀಯ ಕದಂಬ ನೌಕಾನೆಲೆ ಇರುವಂತದ್ದು. ಇದು ಏಷ್ಯಾದಲ್ಲೇ ನಂಬರ್ 1 ಕದಂಬ ನೌಕಾನೆಲೆ. ಸೊ ಈ ಹಿನ್ನೆಲೆಯಲ್ಲಿ ಯಾರಾದ್ರೂ ನುಸುಳುಕೋರರು ಅರಬ್ಬಿ ಸಮುದ್ರದ ವ್ಯಾಪ್ತಿಯ ಮೂಲಕ ಸಮುದ್ರ ಮಾರ್ಗವಾಗಿ ಏನಾದ್ರೂ ಬರ್ತಾ ಇದ್ದಾರಾ, ಯಾರಾದ್ರೂ ಅನುಮಾನಾಸ್ಪದವಾಗಿ ಇಲ್ಲಿ ಕಂಡು ಬರ್ತಾ ಇದ್ದಾರಾ ಎನ್ನುವಂತಹ ಬಗ್ಗೆಯೂ ಸಹಿತ ತಪಾಸಣಾ ಕಾರ್ಯ ನಡೀತಾ ಇದೆ. ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ಭಾರತೀಯ ಕದಂಬ ನೌಕಾನೆಲೆ ಇದೆ. ಈ ನೌಕಾನೆಲೆ ಏಷ್ಯಾದಲ್ಲೇ ನಂಬರ್ 1 ಆಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಉಗ್ರರ ಒಂದು ಕಣ್ಣು ಇಲ್ಲಿ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಈ ಭಾಗದಲ್ಲಿ ಸಾಕಷ್ಟು ಭದ್ರತೆಯನ್ನ ಒದಗಿಸಲಾಗಿರುವಂತದ್ದು. ಅದ್ರ ಜೊತೆಗೆ ಹೈ ಅಲರ್ಟ್ ಅನ್ನ ಮಾಡಿರುವಂತದ್ದು. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಕೇವಲ ಸಮುದ್ರ ವ್ಯಾಪ್ತಿಯಲ್ಲಿ ಮಾತ್ರ ಈ ರೀತಿಯಾದಂತ ಒಂದು ಗಸ್ತಾಗ್ಲಿ, ಅದೇ ರೀತಿ ಹೈ ಅಲರ್ಟ್ ಆಗಿಲ್ಲ ವೀಕ್ಷಕರೇ. ಅದ್ರ ಜೊತೆಗೆ ಗೋವಾ ಮತ್ತು ಕಾರವಾರ ಗಡಿ ಭಾಗದಲ್ಲಿಯೂ ಕೂಡ ಹೆಚ್ಚಿನ ತಪಾಸಣೆ ನಡೀತಾ ಇದೆ. ಇಲ್ಲಿ ಕರ್ತವ್ಯದಲ್ಲಿರುವಂತಹ ಪೊಲೀಸರು ಬರುವಂತ ಹೋಗುವಂತ ಎಲ್ಲಾ ವಾಹನವನ್ನ ತಪಾಸಣೆ ಮಾಡಿ ಮುಂದಿನ ಸಂಚಾರಕ್ಕೆ ಅನುವನ್ನ ಮಾಡ್ಕೊಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಕೂಡ ಹೈ ಅಲರ್ಟ್ ಆಗಿರುವಂತದ್ದು. ಅದರ ಜೊತೆಗೆ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಕೆಲಸವನ್ನ ಮಾಡ್ತಾ ಇರುವಂತದ್ದು ಇಲ್ಲಿನ ಭದ್ರತಾ ಸಿಬ್ಬಂದಿಯವರು. ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಕೈಗಾ ಅಣು ವಿದ್ಯುತ್ ಸ್ಥಾವರದಲ್ಲೂ ಕೂಡ ಹೆಚ್ಚಿನ ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಇಲ್ಲಿ CRPF ಯೋಧರಾಗಿರ್ಬೋದು, ಅದೇ ರೀತಿ ರಾಜ್ಯ ಪೊಲೀಸರು ಕೂಡ ಹೆಚ್ಚಿನ ಒಂದು ಭದ್ರತೆ ಒದಗಿಸುವಂತಹ ಒಂದು ನಿಟ್ಟಿನಲ್ಲಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆಯೇ ಉತ್ತರ ಕನ್ನಡ ಜಿಲ್ಲೆಯ ಕದ್ರಾ ಅಣೆಕಟ್ಟಾಗಿರ್ಬೋದು, ಕೊಡಸಳ್ಳಿ ಅಣೆಕಟ್ಟಾಗಿರ್ಬೋದು, ಅದರ ಜೊತೆಗೆ ಗೇರ್ಸೊಪ್ಪ ಆಗಿರ್ಬೋದು, ಹೀಗೆ ಸಾಕಷ್ಟು ಅಣೆಕಟ್ಟುಗಳಿವೆ. ಈ ಅಣೆಕಟ್ಟು ಭಾಗದಲ್ಲಿಯೂ ಕೂಡ ಹೆಚ್ಚಿನ ಬಿಗಿ ಭದ್ರತೆಯನ್ನ ಒದಗಿಸಿರುವಂತದ್ದು. ಕೇವಲ ಇಂಥ ಬೇರೆ ಬೇರೆ ರಾಜ್ಯದಲ್ಲಿ ಉಗ್ರ ಕೃತ್ಯ ನಡೆದಂತಹ ಸಂದರ್ಭದಲ್ಲಿ, ಒಂದು ಸ್ಫೋಟವಾದಂತಹ ಸಂದರ್ಭದಲ್ಲಿ ಮಾತ್ರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೈ ಅಲರ್ಟ್ ಆಗೋದಿಲ್ಲ, ದಿನನಿತ್ಯಕ್ಕೂ ಕೂಡ ಹೈ ಅಲರ್ಟ್ ಆಗಿರಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಸೂಕ್ಷ್ಮ ಪ್ರದೇಶಗಳು ಇವೆ. ಈ ಹಿನ್ನೆಲೆಯಲ್ಲಿ ದಿನನಿತ್ಯಕ್ಕೂ ಹೈ ಅಲರ್ಟ್ ಆದ್ರೂ ಒಳ್ಳೇದೇ ಎನ್ನುವಂತ ಮಾತು ಜನರಿಂದ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಇಂಥ ಘಟನೆಗಳು ನಡೆದಾಗ ಮಾತ್ರ 4 ದಿನ ಹೈ ಅಲರ್ಟ್ ಆಗಿರೋದು. ಅದೇ ರೀತಿ ನಂತರ ಯಾವುದೇ ರೀತಿಯಾದಂತ ಹೈ ಅಲರ್ಟ್ ಇಲ್ಲ, ಅದೇ ರೀತಿ ಗಸ್ತು ತಿರುಗೋದಿಲ್ಲ ಎನ್ನೋದಾದ್ರೆ ಇದು ಸಮಸ್ಯೆ ಆಗ್ಬೋದು ಮುಂದೊಂದು ದಿನ.
ದಿನನಿತ್ಯಕ್ಕೂ ಇಲ್ಲಿನ ಭದ್ರತಾ ಸಿಬ್ಬಂದಿಯವರು ಹದ್ದಿನ ಕಣ್ಣಿಟ್ಟು ಕೆಲಸ ಮಾಡಬೇಕು ಎನ್ನುವಂತ ಬಗ್ಗೆ ಜನಾಭಿಪ್ರಾಯ ಕೇಳ್ಬರ್ತಾ ಇರುವಂತದ್ದು. ಕೇವಲ ಇಂಥ ಘಟನೆ ಆದಾಗ ಮಾತ್ರ ಹದ್ದಿನ ಕಣ್ಣಿಟ್ಟು ಕೆಲಸ ಮಾಡೋದಲ್ಲ, ದಿನನಿತ್ಯಕ್ಕೂ ಕೂಡ ಗಸ್ತನ್ನ ತಿರುಗಬೇಕು ಎನ್ನುವಂತ ಬಗ್ಗೆಯೂ ಸಹಿತ ಜನಾಭಿಪ್ರಾಯ ಕೇಳ್ಬರ್ತಾ ಇರುವಂತದ್ದು. ಒಟ್ಟಾರೆ ವೀಕ್ಷಕರೇ, ಇದಾಗಿತ್ತು ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟವಾದ ಬಳಿಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿ ಹೈ ಅಲರ್ಟ್ ಅನ್ನ ಮಾಡಲಾಗಿದೆ, ಅದೇ ರೀತಿ ಸಮುದ್ರದ ವ್ಯಾಪ್ತಿಯಲ್ಲಿ ಭದ್ರತಾ ಸಿಬ್ಬಂದಿಯವರು ಯಾವ ರೀತಿ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ, ಹೇಗೆ ಪರಿಶೀಲನಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಎನ್ನುವಂತ ಬಗ್ಗೆ ತೋರಿಸುವಂತ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.